ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಬ್ಬದ ತಯಾರಿಲೆಲ್ಲ ಬ್ಯುಸಿ ಇದ್ದೀರಾ ಅನಿಸುತ್ತೆ. ಇವತ್ತು ತಾಯಿ ವರಮಹಾಲಕ್ಷ್ಮಿಗೆ ಹುಡಿ ತುಂಬೋದು ಹೇಗೆ ಅಂತ ನೋಡೋಣ ಬನ್ನಿ. ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. 5 ಬೊಕ್ಸೆ ಅಕ್ಕಿ ತೊಗೊಂಡಿದ್ದೀನಿ, ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ 5 ಬೊಕ್ಸೆನ. ನಿಮಗೆ ಬೊಕ್ಸೆ ಬೇಡ ಅನಿಸಿದ್ರೆ 1 ಸೇರು ಅಕ್ಕಿ ತೊಗೋಬೋದು. 1 ಸೇರು ಅಕ್ಕಿ ತೊಗೊಂಡು ಕರೆಕ್ಟಾಗಿ ಹಾಕ್ಕೊಡಿ. ಊಟ ಮಾಡದೇ ಇರೋದು ಬಳಸದೇ ಇರೋ ತಟ್ಟೆ ತೊಗೊಳ್ಳಿ. ಇದಕ್ಕೆ ಅಂತಲೇ ಒಂದು ತಟ್ಟೆ ಮಡಗ್ಬಿಡಿ. ಇದಕ್ಕೆ 1 ಸೇರು ಅಕ್ಕಿ ಅಥವಾ 5 ಬೊಕ್ಸೆ. ಇದಕ್ಕೆ 1 ಚಿಪ್ಪು ಬಾಳೆಹಣ್ಣು, 1 ತೆಂಗಿನಕಾಯಿ, 1 ಬ್ಲೌಸ್ ಪೀಸು, 1 ಡಜನ್ ಬಳೆ, ಹಸಿರು ಅಥವಾ ಕೆಂಪು ಬಳೆ, 1 ಅಚ್ಚು ಬೆಲ್ಲ, 1 ಅಚ್ಚು ಬೆಲ್ಲ, ಮತ್ತು ಎಲೆ ಅಡಿಕೆ ತಗೊಂಡಿದ್ದೀನಿ 5 ಎಲೆ ತಗೊಂಡಿದ್ದೀನಿ, 5 ಅಡಿಕೆ ತಗೊಂಡಿದ್ದೀನಿ, ಬಟ್ಲೆ ಅಡಿಕೆ ತಗೊಂಡಿದ್ದೀನಿ 5, ಮತ್ತು ಅರಿಶಿನದ ಕೊಂಬು, ಅರಿಶಿನ ಮತ್ತು ಕುಂಕುಮ ತಗೊಂಡಿದ್ದೀನಿ, 2 ಅರಿಶಿನದ ಕೊಂಬು ತಗೊಂಡಿದ್ದೀನಿ, 1 ದಾಳಿಂಬೆ ತಗೊಂಡಿದ್ದೀನಿ, ಮತ್ತು ಘಮಭರಿತವಾಗಿ ಬರೋವಂಥ ಯಾವುದೇ ಹೂ ತೊಗೊಳ್ಳಿ. ನಾನು ಪನ್ನೀರ್ ರೋಸ್ ತೊಗೊಂಡಿದ್ದೀನಿ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ನೀವು ಮಲ್ಲಿಗೆ ಹೂ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು 1 ಬಾಚಣಿಗೆ ತೊಗೊಂಡಿದ್ದೀನಿ. ಬಾಚಣಿಗೆ ಮತ್ತು ಕನ್ನಡಿನ ಶೃಂಗಾರ ಲಕ್ಷ್ಮಿ ಅಂತ ಕರೀತಾರೆ. ತಾಯಿ ಮಹಾಲಕ್ಷ್ಮಿಗೆ ಅಲಂಕಾರ ಪ್ರಿಯವಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಚಣಿಗೆ ಮತ್ತು ಇದಿಟ್ಕೋತೀವಿ. ಧಾನ್ಯಗಳಲ್ಲಿ ನಾವು ಹೆಸರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀವಿ. ಧಾನ್ಯ ಸಮೃದ್ಧಿ ಸಂಪತ್ತು ತುಂಬಿ ತುಳುಕ್ಲಿ ಅಂತ. ನಿಮಗೆ ದಕ್ಷಿಣೆ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಇಟ್ಕೊಳ್ಳಿ. ಇಷ್ಟೇ ಇಟ್ಕೋಬೇಕು ಅಂತ ಏನಿಲ್ಲ. ಮತ್ತು 1 ಹೋಳು ಕೊಬ್ಬರಿ ತಗೊಂಡಿದ್ದೀನಿ. 1 ಹೋಳು ಕೊಬ್ಬರಿಗೆ 1 ಹಿಡಿಯಷ್ಟು ಹುರ್ಗಡ್ಲೆ ತಗೊಳ್ಳೋಣ. ಹುರ್ಗಡ್ಲೆ ತಗೊಂಡು ಅದಕ್ಕೆ 2 ಖರ್ಜೂರ ತಗೋತಾ ಇದ್ದೀನಿ. 5 ಗೋಡಂಬಿ ತಗೋತಾ ಇದ್ದೀನಿ. 5 ಗೋಡಂಬಿ ತಗೋತಾ ಇದ್ದೀನಿ ನೋಡಿ. ಸಂಪ್ರದಾಯವಾಗಿ ಮೊಡ್ಲಕ್ಕಿ ಹೇಗೆ ತುಂಬಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಈ ವರ್ಷ ಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ಕಂಡಿದ್ದ ಕನಸೆಲ್ಲ ನನಸಾಗಲಿ. ನೀವೇನೇ ಅಂದ್ಕೊಂಡಿದ್ದೀರೋ ಅದು ನೆರವೇರಲಿ. ತಾಯಿ ಕೃಪೆಗೆ ಪಾತ್ರರಾಗಿ ಈ ವರ್ಷ ಹಬ್ಬ ತುಂಬ ಖುಷಿಯಿಂದ ಚೆನ್ನಾಗಿ ಆಚರಿಸಿ ಎಲ್ರಿಗೂ ಆಯುಷ್ ಆರೋಗ್ಯ ಅಭಿವೃದ್ಧಿ ಕೊಡಲಿ ತಾಯಿ ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನು ಮೊಡ್ಲಕ್ಕಿನ ವೆಂಕಟೇಶ್ವರ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕಾದರೂ ಕೊಟ್ಬಿಡ್ಬೋದು, ಇಲ್ಲ ಮನೆ ಮಗಳಿಗಾದರೂ ಕೊಡ್ಬೋದು, ಇಲ್ಲ ಮನೆ ಸೊಸೆಗಾದರೂ ಕೊಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಮಾಡಿ. ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ಪುರೋಹಿತರು ಇದನ್ನು ಸಂಜೆ ಒಳಗಡೆ, ನೀವು ಅದ್ರ ನಾಳೆ ಕಾಯೋದು ಬೇಡ, ಸಂಜೆ ಒಳಗಡೆ ವೆಂಕಟೇಶ್ವರ ಲಕ್ಷ್ಮೀ ದೇವಸ್ಥಾನ, ಶ್ರೀನಿವಾಸ ಲಕ್ಷ್ಮೀ ದೇವಸ್ಥಾನಕ್ಕೆ ಸಂಜೆ ಒಳಗಡೆ ಹೋಗಿ ತೊಗೊಂಡೋಗಿ ಕೊಡಿ ಅಂತ ಹೇಳಿದ್ದಾರೆ. ನೀವು ಆ ರೀತಿನಾದರೂ ಮಾಡ್ಬೋದು. ನಿಮಗೆ ಕೊಡೋಕ್ಕಾಗಲಿಲ್ಲ, ವೆಂಕಟೇಶ್ವರ ಲಕ್ಷ್ಮೀ ದೇವಸ್ಥಾನ ಇಲ್ಲ ಅಂದರೆ ಮನೆ ಮಗಳು ಅಥವಾ ಮನೆ ಸೊಸೆಗೆ ಇದನ್ನು ಕೊಡ್ಬೋದು ನೀವು. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.